ನಡೆದಿರ್ತಕ್ಕಂಥ ಶೂಟೌಟ್ ಪ್ರಕರಣದಲ್ಲಿ ಮತ್ತೊಂದು ಬುಲೆಟ್ ಕೂಡ ಪತ್ತೆ ಇರತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಕೂಡ ಇದ್ದಾರೆ, ಅವರೇ ಮಾತಾಡ್ತಾರೆ. ಸರ್, ಈಗ ಮತ್ತೊಂದು ಬುಲೆಟ್ ಕೂಡ ಪತ್ತೆ ಆಗಿದೆ ಸರ್. ಸರ್, ಆಲ್ರೆಡಿ FSL ಹೋದವರು, ಸಾಕಷ್ಟು ಬಾಂಬ್ ಸ್ಕ್ವಾಡವರು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಬಂದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿಯವರು ಸುತ್ತಮುತ್ತಲ ಮನೆಯಲ್ಲಿ ಏನು ಗುಂಡು ಹಾರಿದ್ದು ಅದೆಲ್ಲ ಕೂಡ ಇವತ್ತು ಆ ಬಾಂಬ್ ಸ್ಕ್ವಾಡ್ ಅವ್ರುಗಳೇ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಮತ್ತೆ ಒಂದು ಗುಂಡು ಸಿಕ್ಕಿದೆ. ಅವ್ರು ನೋಡ್ರಿ, ಇಲ್ಲಿನಿಂದ ನಮ್ಮ ಮನೆ ತನಕ ಕೂಡ ಒಂದು 500 ಮೀಟರ್ ಗುಂಡು ಆರಿಸ್ಕೊತ ಬಂದರು, ಮೇಲೆ ಆರಿಸಿದ್ರಿ. ಆ ಗುಂಡು ಲೆಕ್ಕ ಇದೇನೆಲ್ಲ ಗೊತ್ತಿಲ್ಲ, ಪುನಃ ಅವರು ಕೇಳಬೇಕಾಗುತ್ತೆ. ಯಾಕಂದರೆ ಲೈಸೆನ್ಸ್ ತೊಗೊಂಡಂಥ ಟೈಮಲ್ಲಿ ಈ ಬಳ್ಳಾರಿ ಜಿಲ್ಲೆಗೆ ನಾರಾ ಭರತ್ ರೆಡ್ಡಿ ಅವರಿಗೆ ಅಂಗರಕ್ಷಕರಾಗಿ ಬರೋಂಥ ಟೈಮಲ್ಲಿ ಅವರು ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರು ಕೊಡಬೇಕಾಗಿದೆ. ಬಿಕಾಸ್ ಆಫ್ ದೇರ್ ನೆಗ್ಲಿಜೆನ್ಸಿ. ಯಾಕಂದ್ರೆ ನೆಗ್ಲಿಜೆನ್ಸಿ ಅವ್ರೇನನ್ನ ಸರ್ಕಾರ ನಮ್ಮದಿದೆ, ನಮ್ಮದೇ MLA ಇದನ್ನ, ನಾವು ಹೆಂಗೆ ಬೇಕಾದ್ರೆ ಯಥಾರಾಜ ಅನ್ನೋಂಥ ರೀತಿಯಲ್ಲಿ ನಾವು ಹೋಗ್ತೀವಿ ಅಂತೇಳಿ ತಿಳ್ಕೊಂಡಿರ್ಬೋದು. ಲೆಕ್ಕ ತಿಳ್ಕೊಳ್ರಿ. ಅವನು ಎಷ್ಟು ಬಾರಿ ಫೈರ್ ಆಗಿದೆ ನೋಡ್ರಿ, ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಒಂದು 1/2 ಕಿಲೋಮೀಟರ್ದಲ್ಲಿ ಹತ್ತತ್ರ ಒಂದು 50 ಬುಲೆಟ್ ಫೈರ್ ಮಾಡಿದಾರೆ ರೀ. ಆ ಮನುಷ್ಯ ಒಂದು 50 ಬುಲೆಟ್ ಅಂದರೆ ಪಟಾಸಿ ಹೊಡೆದಂಗೆ ಹೊಡಿತಿರ್ತಾನೆ ರೀ. ಅಂದರೆ ಯಾವ ರೀತಿಯಲ್ಲಿ ನಾವು ಈ ಬಾಂಬೆ ದಾಳಿಯಲ್ಲಿ ನೋಡಿದ್ವಲ್ಲ, ಅದು ನಮ್ಮ ತಾಜ್ ಹೋಟೆಲ್ ಮೇಲೆ ದಾಳಿ ನೋಡಿತ್ತು ನೋಡ್ರಿ, ಹಂಗೆ ಆರಿಸ್ತಾ ಇದ್ರು, ಹಂಗೆ ಆರಿಸ್ಕೊಂತ ಬಂದ್ರಿ ಅವರು. ಇನ್ನು ಸಾಕಷ್ಟು ಗುಂಡುಗಳು ಎಲ್ಲೆಲ್ಲಿ ಬಿದ್ದಾವೆ ನೋಡಬೇಕಾಗುತ್ತೆ ರೀ. ಅದ್ರ ಜೊತೆಗೆ ನೀವು ಮತ್ತೊಂದು ಗಂಭೀರ ಆರೋಪ ಮಾಡಿರಿ ಸರ್, ಪೋಸ್ಟ್ ಮಾರ್ಟಮ್ ಕೂಡ 2-3 ಬಾರಿ ಮಾಡಿದ್ರಂತ. ಏನು ಉದ್ದೇಶಕ್ಕೆ ಮಾಡಿದ್ರು, ಏನು ಒತ್ತಡ ಇತ್ತು? ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡೋಂಥ ಟೈಮಲ್ಲಿ ಪೋಸ್ಟ್ ಮಾರ್ಟಮ್ ಯಾವತ್ತಿದ್ರು ಕೂಡ ಒಂದೇ ಸಾರಿ ಮಾಡಬೇಕು. ಇವನ್ ನೋಡ್ರಿ, ಅಲ್ಲಿ ಏನಾಗಿದೆ, ಅವು ಯುವಕ ಯಾರು ನಮ್ಮ ರಾಜಶೇಖರನ್ ಅಂತ ಯುವಕ ಡೆತ್ ಆದಮೇಲೆ ಇದನ್ನು ಆ ಹುಡುಗ ಜೀವಂತ ಆಗಿದ್ದ. ಇಲ್ಲಿಂದ ಗಾಡಿಯಲ್ಲಿ ಪೊಲೀಸರು ತೊಗೊಂಡೋಗ್ತಾರೆ. ಈ ಪೊಲೀಸರು ತೊಗೊಂಡೋಗೋಂಥ ಟೈಮ್ ಮಧ್ಯದಲ್ಲಿ ಆ ಹುಡುಗ ಜೀವ ಕಳ್ಕೊತಾನೆ. ಜೀವ ಕಳ್ಕೊಂಡ ನಂತರ ಅದನ್ನು ಪೋಸ್ಟ್ ಮಾರ್ಟಮ್ದಲ್ಲಿ ಮಾಡಬೇಕಂದೇಳಿ ಅಲ್ಲಿ ಕೊಡ್ತಾರೆ. ಅವತ್ತು ರಾತ್ರಿ ಇವರು ಹಂಗೆ ಹೊತ್ಕೊಂಬರ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆ ಬಾಡಿನ ಹಂಗೆ ಹೊತ್ಕೊಂಬಂದ್ಬಿಡೋಕ್ಕನ್ನೋ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಅವ್ರು ಹೇಳಿದ್ದಾರೆ, ನೋಡಿರಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಬಾಡಿ ಹಿಂಗೆ ಕೊಡೋಕ್ಕಾಗಲ್ಲ, ಪೋಸ್ಟ್ ಮಾರ್ಟಮ್ ಮಾಡೇ ಕೊಡೋರು ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ, ಬೆಳಗ್ಗೆ ತನಕ ಅಲ್ಲಿ ಫ್ರೀಜರಲ್ಲಿಟ್ಟು ಲಾಕ್ ಮಾಡಿ ಫ್ರೀಜರಿಂದ ಮತ್ತೆ ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವ್ರು ಏನು ಮಾಡಿದ್ದಾರೆ, ಗುಂಡು ಆರಿದೆ ಅಂತ ಹೇಳಿದ್ದಾರೆ. ಖಾಸಗಿ ಗುಂಡು ಮಣ್ಣುಗಳಿಂದ ಗುಂಡು ಆರಿದೆ ಅಂತೇಳಿ SP ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಯಾರು ನಮ್ಮ ಚಿತ್ರದುರ್ಗ ಉಸ್ತುವಾರಿ SP ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಕೊಟ್ಟಿದ ನಂತರ ಅವ್ರು ಏನು ಮಾಡಿದ್ದಾರೆ, ಪುನಃ ಅದರ ಗುಂಡು ಯಾರು ಆರಿಸಿದ್ದಾರೆ ಅಂದರೆ ಅಂಗರಕ್ಷಕರು, ಖಾಸಗಿ ಅಂಗರಕ್ಷಕರು ಅವರು ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾರೆ, ಇಲ್ಲ ನಾವು ಯಾವ ಗುಂಡು ಆರಿಸಿಲ್ಲ ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವ್ರು ಏನು ಹೇಳ್ತಾರೆ, ನಾವು ಯಾವುದು ಗುಂಡು ಆರಿಸಿಲ್ಲ ಅಂತಾರೆ. ಜನರು ಕನ್ಫ್ಯೂಷನ್. ಇಷ್ಟೊಂದು ಮಹಾಬದಲ್ಲಿ ಜನಾರ್ದನ್ ರೆಡ್ಡಿ ಅವರೇನು ಸುಳ್ಳು ಹೇಳ್ತಾರೆ, ಇಲ್ಲಿ ನಾರಾ ಭರತ್ ರೆಡ್ಡಿ ಯಾರೊಬ್ಬರು ಸುಳ್ಳು ಹೇಳ್ತಾ ಇರಬೇಕಲ್ಲ ಇದರಲ್ಲಿ. ಹಂಗಾಗಿ ಇಬ್ಬರು ಕನ್ಫ್ಯೂಷನ್ ಆದಂತ ಹೇಳಿ ಅವ್ರೇನು ಮಾಡಿದಂತೆ, ಆ ದೇಹದಲ್ಲಿ ಹಂಗೆ ಗುಂಡಿದ್ದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಆ ಗುಂಡನ್ನು ತೆಗಿಲಾರ್ದಂತೆ ಹಂಗೆ ಅಂತ್ಯ ಸಂಸ್ಕಾರ ಮಾಡಬೇಕನ್ನೋ ಪ್ರಯತ್ನ ಮಾಡಿ. ಆಮೇಲೆ ಪ್ರಾಮಾಣಿಕವಾದಂಥ ಪೊಲೀಸ್ ಅಧಿಕಾರಿಗಳು ಬಂದು ಹಿಂಗೆ ನಾಡೇ ಕೊಡಲ್ಲ, ನಾವು ಕಾನೂನಿನ ಕೈ ತೊಗೊಳಕ್ಕಾಗಲ್ಲ ಅಂದರೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ 2 ಸಾರಿ ಮಾಡಿ, ಅದಾದ ನಂತರ 1, 2, 3ನೇ ಬಾರಿ ಮಾಡಿ ಆ ಗುಂಡುಗಳನ್ನೆಲ್ಲ ಕೂಡ ಹೊರಗೆ ತೆಗಿಯಂಥ ಕೆಲಸ ಮಾಡಿದ್ರೆ. ಅದೇನು ರಿಪೋರ್ಟ್ ಇದನ್ನು ನಾನು ಏನು ಇವತ್ತು ಪೋಸ್ಟ್ ಮಾರ್ಟಮ್ ನಡೆಯೋಂಥ ಟೈಮಲ್ಲಿ ಎಲ್ಲ ಕೂಡ ನನ್ನ ಹತ್ರ ಇದ್ದಾವೆ. ನನ್ನ ಹತ್ರ ಏನು ಇಲ್ಲ ಅನ್ನೋದಲ್ಲ, ನನ್ನ ಹತ್ರ ಏನೇನು ಹೆಂಗೆ ಪೋಸ್ಟ್ ಮಾರ್ಟಮ್ ಮಾಡಿದಾರ, ಹೆಂಗಾಗಿದೆ, ಎಷ್ಟು ಸರಿ ಮಾಡಿ ಎಲ್ಲ ಮಾಹಿತಿ ನನ್ನ ಹತ್ರ ದಾಖಲೆ ಎಲ್ಲ ದಾಖಲೆತ್ತುಗಳಿದಾವೆ. ನನ್ನ ಹತ್ರ ಏನು ಇಲ್ಲ ಅನ್ನೋದಲ್ಲ. ನಾನು ಎಲ್ಲ ಕೂಡ ಯಾರು ಒತ್ತಡ ಇತ್ತು ಸರ್, ಏನು ಉದ್ದೇಶ ಒತ್ತಡ ಇತ್ತೋ ಗೊತ್ತಿಲ್ಲ ರೀ. ಇವತ್ತು ಕೃತ್ಯ ನಡೆಸಿದಂಥವ್ರು ಅವ್ರಿಗೆ ಭಯ ಇರ್ಬೋದು. ನಾನು ಭಾಳ ಕ್ಲಿಯರಾಗಿ ಹೇಳಿದೆ, ನಾನು ಆಂಟಿಸಿಪೇಟ್ರಿ ಬೇಲ್ ಕೂಡ ತೊಗೊಳಲ್ಲ. ನಾನು ಯಾವುದು ಕೂಡ ಹೋಗಿ ಎಲ್ಲ ಒಂದು ತಪ್ಪಿಸ್ಕೊಂಡು ಹೋಗೋಕ್ಕಲ್ಲ. ಈ ಕೃತ್ಯ ನಡೆದಿದೆ, ಆ ಅಮಾಯಕ ತೀರ್ಕೊಂಡೇ ಇದ್ದಾನೆ, ಆ ಹುಡುಗಗೆ ಸತ್ತಂಥ ಅಮಾಯಕನಿಗೆ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋಂಥ ಕಾರಣದಿಂದ ನಾನು ಇಲ್ಲಿ ಕುಂತಿದ್ದೀನಿ. ಇಡೀ ಪ್ರಕರಣ ಸಾಕಷ್ಟು ಗಂಭೀರ ಇದೆ. ಏನು ತನಿಖೆಗೆ ಒತ್ತಾಯಿಸ್ತೀರಿ? ಒಂದು ಕಡೆ ಸಿಟ್ಟಿಂಗ್ ಜಡ್ಜ್ ಕೇಳ್ತಾ ಇದ್ರಿ, ಮತ್ತೊಂದು ಕಡೆ CBI ಕೇಳ್ತೀರಿ. ನಿಮ್ಮ ಪಕ್ಷ ಫಸ್ಟು ಪ್ರಯಾರಿಟಿ ಸಿಟ್ಟಿಂಗ್ ಜಡ್ಜ್ ಕೊಡ್ರಿ ಅನ್ನಂತ ಕೇಳಿದ್ದೀನಿ. 2ನೇ ಪ್ರಯಾರಿಟಿ CBI ಕೊಡ್ರಿ ಅನ್ನೋಂಥ ಒತ್ತಾಯನೂ ಕೂಡ ಮಾಡ್ತಾ ಇದ್ದೀನಿ. ಏನು ಡಿಮ್ಯಾಂಡ್ ಸರ್? ಪ್ರಮುಖವಾಗಿ ಡಿಮ್ಯಾಂಡನ್ನು ಯಾರು ಅಂಗರಕ್ಷಕರು ಫೈರ್ ಮಾಡಿದ್ರು, ಯಾರು ಅಂಗರಕ್ಷಕರವರು? ಇವತ್ತು ಯಾರೊಬ್ಬರು ಅಂಗರಕ್ಷಕರು ಇರಬೇಕಲ್ಲ. ರಾಮ್ಲವ್ರಿಗೆ ಅಂಗರಕ್ಷಕರಂದ್ರೆ ಗೊತ್ತಾಗಿರ್ತಿರ್ಬೇಕು, ನಾರಾ ಭರತ್ ರೆಡ್ಡಿ ಅಂಗರಕ್ಷಕರಂದ್ರೆ ಗುರುತಿಸಿರ್ಬೇಕು. ಆ ಗುರುತಿಸಿದಂಥ ಟೈಮ್ ಆ ಕೃತ್ಯಕ್ಕೆ ಅವರೇ ಮೂಲ ಕಾರಣ ಆಗಿರೋಕೆ ಅವ್ರನ್ನೇ ಅರೆಸ್ಟ್ ಮಾಡಬೇಕನ್ನಂತ ಒತ್ತಾಯ ಮಾಡ್ತೀನಿ. ಪಾದಯಾತ್ರೆ ಬಗ್ಗೆ ಏನು? ಅದ್ರ ಬಗ್ಗೆ ನಾನು ನಮ್ಮ ಹಿರಿಯ ನಾಯಕರೆಲ್ಲರ ಹತ್ರ ಕೂಡ ನಾನು ಚಿಂತನೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ನಮ್ಮ ಕೋರ್ ಕಮಿಟಿ ಸದಸ್ಯರುಗಳು ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಯಡಿಯೂರಪ್ಪರಿಗೆ, ನಮ್ಮ ಪಕ್ಷದ ಅಧ್ಯಕ್ಷರಿಗೆ, ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರು ಪ್ರಹ್ಲಾದ್ ಜೋಶಿ ಎಲ್ಲರಿಗೂ ಕೂಡ ನಾನು ಕೇಳ್ಕೊಂಡಿದ್ದೀನಿ, ದಯವಿಟ್ಟು ಇಂಥ ಅವಕಾಶ, ಯಾಕಂದರೆ ಒಬ್ಬ ಜೀವ ಹೋಗಿದೆ, ಆ ಜೀವ ಹೋದಂಥ ಒಬ್ಬ ವ್ಯಕ್ತಿಗೆ ನಾವು ಪಕ್ಷಾತೀತವಾಗಿ ನ್ಯಾಯ ಕೊಡಿಸ್ಬೇಕಂದ್ರೆ ದಯವಿಟ್ಟು ನನಗೆ ಬಳ್ಳಾರಿಯಿಂದ ಬೆಂಗಳೂರು ತನಕ ಪಾದಯಾತ್ರೆಗೆ ಅವಕಾಶವನ್ನು ಮಾಡಿಕೊಡ್ರಿ ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡಿದ್ದೀನಿ.
ಆಕಸ್ಮಿಕವಾಗಿ ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ ನಾನು ಪಾದಯಾತ್ರೆಗಳು ಪ್ರಾರಂಭ ಮಾಡ್ತೀನಿ. ಇದಿಷ್ಟು ಮಾಜಿ ಸಚಿವ ಶ್ರೀರಾಮುಲು ಹೇಳ್ತಕ್ಕಂಥದ್ದು. ಮಾಜಿ ಸಚಿವ ಶ್ರೀರಾಮುಲು ಅವರು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾವಾಗ ಗುಂಡೇಟಿನಿಂದ ಸಾವನ್ನಪ್ಪಿರ್ತಕ್ಕಂಥ ರಾಜಶೇಖರ್ ಅವರ ಪೋಸ್ಟ್ ಮಾರ್ಟಮ್ ಕೂಡ 2-3 ಬಾರಿ ಕೂಡ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಯಾಕೆಂತಂದರೆ ಇಡೀ ಪ್ರಕರಣವನ್ನು ಕೂಡ ಒತ್ತಡದಿಂದ ಮುಚ್ಚಿ ಹಾಕಲಿಕ್ಕೆ ಕೂಡ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಇದೆಲ್ಲ ಸಂಬಂಧಪಟ್ಟಂಗೆ ದಾಖಲಾತಿಗಳು ಕೂಡ ನನ್ನ ಬಳಿ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಮಾಜಿ ಸಚಿವ ಶ್ರೀರಾಮುಲು ಅವರು ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜ ನಳ್ಳಿ, ನ್ಯೂಸ್ 18 ಬಳ್ಳಾರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.